ಅಯೋಗ್ಯ 2 ಸಾಂಗ್ ರಿಲೀಸ್ ವೇಳೆ ನಟ ನೀನಾಜಂ ಸತೀಶ್ ವಿವಾದ ಮಾಡಿಕೊಂಡಿದ್ದಾರೆ. ನಿರ್ಮಾಪಕರ ಬಗ್ಗೆ ಮಾತನಾಡಿ ವಿವಾದ ಮಾಡಿಕೊಂಡಿದ್ದಾರೆ ಸತೀಶ್. ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡಿ ಅಷ್ಟು ಇಷ್ಟು ಹೋಯಿತು ಅಂತಾರೆ. ಈ ರೀತಿ ಹೇಳಿದರೆ ಹೇಗೆ? ಸಿನಿಮಾ ಮಾಡುತ್ತಿರೋರ ಕಥೆ ಏನು? ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ಸಿನಿಮಾ ಯಾಕೆ ಮಾಡ್ತೀರಾ? ಸಿನಿಮಾ ಸ್ಟಡಿ ಮಾಡಿ, ಸರಿಯಾದ ಶಿಕ್ಷಣ ಪಡೀರಿ, ಸಿನಿಮಾದಲ್ಲಿ ಕೆಲಸ ಮಾಡಿ, ಆನಂತರ ಚಿತ್ರರಂಗಕ್ಕೆ ಬನ್ನಿ. ಮಾತಿನ ಬರದಲ್ಲಿ ನಿರ್ಮಾಪಕರಿಗೂ ಟಾಂಗ್ ಕೊಟ್ಟಿದ್ದಾರೆ ಸತೀಶ್ ನೀನಾಜಂ ಹೇಳಿಕೆ ವಿರುದ್ಧ ನಿರ್ಮಾಪಕರು ಗರಂ ಆಗಿದ್ದಾರೆ. ಈಗ ಬದುಕಿದೆ, ಯೋಚನೆ ಮಾಡಿ. ಎಲ್ರು ಇವತ್ತು ಸಿನಿಮಾ ಮಾಡ್ತಾ ಇದಾರೆ, ಸೋಲ್ತಾ ಇದಾರೆ, ಎಲ್ಲ ಬಂದ್ ಕೂತ್ಕೊಂಡು ಮೀಡಿಯಾ ಮುಂದ್ಗಡೆ ನಾನ್ ಸಿನಿಮಾ ಸೋಲ್ತು, ನಂದು ಅಷ್ಟು ಆಯ್ತು, ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ, ಗೆಲ್ತಾ ಇರೋ ಸಿನಿಮಾಗಳು ಇದೆ ತಾನೆ. ನಾನು ಗೆದ್ದಿದ್ದೀನಿ, ಇಷ್ಟು ದುಡ್ಡು ಮಾಡಿ, ಇನ್ನೊಂದು ಸಿನಿಮಾ ಮಾಡ್ರಪ್ಪ ಅಂತ ಹೇಳ್ಬೇಕು ತಾನೆ. ಎಲ್ಲ ಬಂದು ಮೀಡಿಯಾ ಮುಂದ್ಗಡೆ ಕೂತ್ಕೊಂಡು ಏನಂದ್ರೆ, ಆಯ್ತು ನನ್ ಸಿನಿಮಾ ಸೋಲ್ತು, ಇಷ್ಟು ಹೋಯ್ತು, ನನ್ ಸಿನಿಮಾ. ಹೌದಪ್ಪ, ನಿನಗೆ ಗೊತ್ತಿರಲ್ವಾ ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಅಂತ? ಮತ್ತೆ ಯಾಕೆ ಸಿನಿಮಾ ಮಾಡಿದೆ ನೀನು? ಆ ನಂಬಿಕೆ ಗೊತ್ತಿಲ್ಲ ಅಂದ್ಮೇಲೆ ಸ್ಟಡಿ ಮಾಡು, ಎಜುಕೇಶನ್ ತಗೋ, ಸಿನಿಮಾದಲ್ಲಿ ಕೆಲಸ ಮಾಡು, ಆಮೇಲೆ ಬಾ. ಇದಾರೆ ನನ್ನ ಎದುರುಗಡೆ ಸುಪ್ರೀತ್ ಅವ್ರ ಪ್ರೊಡ್ಯೂಸರ್, ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಇದಾರೆ. ಕೇಳಿ, 16 ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲರಲ್ಲೂ ಪ್ರಾಫಿಟ್ ಮಾಡಿದ್ದಾರೆ. ಯಾಕೆ ಆಗ್ತಾ ಇದೆ? ನಿಮ್ಗೆ ಎಜುಕೇಶನ್ ಬೇಕು. ಸಿನಿಮಾ ಅಂದ್ರೆ ಬರೀ ದುಡ್ಡು ಹಾಕೋದಷ್ಟೇ ಸಿನಿಮಾ ಅಲ್ಲ. ಸಿನಿಮಾ ಕಥೆ ಗೊತ್ತಾಗಬೇಕು, ನಿಮಗೆ ಸಿನಿಮಾ ಮೇಕಿಂಗ್ ಗೊತ್ತಾಗಬೇಕು. ಸಿನಿಮಾ ಗೊತ್ತಾದ್ರೇನೆ ಆಮೇಲೆ ನೀವು ಪ್ರೊಡ್ಯೂಸ್ ಮಾಡ್ಬೇಕು ಸಿನಿಮಾ. ಇಲ್ಲ ನೀವು ಮಾಡೋದೇನಾಗ್ತಾ ಇರುತ್ತೆ ಗೊತ್ತಾ? 10 ಜನ ಪ್ರೊಡ್ಯೂಸರ್ ಹಿಂದಕ್ಕೆ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗಲ್ಲ, ಯಾರು ಹೊಸ ಹುಡುಗರು ಸಿನಿಮಾ ಮಾಡೋರು 10 ಜನ ಹಿಂದಕ್ಕೆ ಕೊಟ್ಟು ಹೋಗ್ತಾರೆ.